ಧನುರಾಶಿ ಮನೆಯಲ್ಲಿ ಕಳ್ಳತನದ ಒಂದು ಭಯ ನಿಮ್ಮನ್ನು ಕಾಡಬಹುದು. ಎಚ್ಚರದಿಂದ ಇರಿ. ಕಳ್ಳತನ ಆಗುವಂಥದ್ದು ಬೇಡ. ಆದರೆ ಆ ಸೂಚನೆಗಳಿರೋದ್ರಿಂದ ಎಚ್ಚರ ತಪ್ಪಿದಾಗ ಆ ಘಟನೆಗಳು ನಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮಕ್ಕಳು ಬಿದ್ದು ಗಾಯ ಮಾಡಿಕೊಳ್ತಕ್ಕಂತಹದ್ದು, ಮಕ್ಕಳಿಗೆ ಏನೋ ತೊಂದರೆ ಆಗ್ತಕ್ಕಂಥದ್ದು, ಈ ಸೂಚನೆಗಳು ಕಾಣ್ತಾ ಇದೆ. ಅಲ್ಲಿ ಗಾಬರಿ ಆಗುವಂಥದ್ದೇನಿಲ್ಲ, ಮುನ್ನೆಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು, ಆದಷ್ಟು ಮಕ್ಕಳ ಮೇಲೆ ಗಮನವನ್ನು ಇಟ್ಟುಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಹೊಸ ವಾಹನ ಖರೀದಿ ಮಾಡುವ ವಿಚಾರಗಳು ಚರ್ಚೆಗೆ ಬರುತ್ತೆ. ಸರಿಯಾದಂತಹ ನಿರ್ಧಾರಕ್ಕೆ ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಪತಿಪತ್ನಿಯರ ಮಧ್ಯೆ ಇದ್ದಂತಹ ಒಂದು ವಿರಸ ದೂರವಾಗಿ ಅನ್ಯೋನ್ಯತೆಯ ಮಾತು ಅಲ್ಲಿ ಬಹಳ ವಿಶೇಷವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ಕೆಲಸಗಾರರಿಂದ ತೊಂದರೆಯಾಗ್ತಕ್ಕಂತಹ ಸಾಧ್ಯತೆ ಇದೆ. ಎಚ್ಚರಿಕೆ ವಹಿಸಿ. ಆಳುಗಳು ತೊಂದರೆಯನ್ನು ಮಾಡ್ತಾರೆ ಅನ್ನುವಂಥದ್ದು. ಹಣ ಹೂಡಿಕೆಗೆ ಮಾತುಕತೆಗಳು ನಡೀಬಹುದು. ನಿಮ್ಮ ಆರ್ಥಿಕವಾದಂತಹ ಯೋಗ್ಯತೆಗೆ ಅನುಗುಣವಾದಂತಹ ವ್ಯವಹಾರಗಳು ಅಲ್ಲಿ ನಡೆಯುವ ಸಾಧ್ಯತೆ. ಸುಖ ಇದ್ದರೂ ಕೂಡ ಅನುಭವಿಸುವಂತಹ ಯೋಗ ಇಲ್ಲ. ಭಗವಂತನ ಅನುಗ್ರಹದಿಂದ ಎಲ್ಲವೂ ಇದೆ. ಆದರೆ ಅದನ್ನು ನಮ್ಮದಾಗಿಸ್ಕೊಂಡು ನಾವು ಅದನ್ನ ವಿನಿಯೋಗಿಸ್ಕೊಂಡು ಒಳ್ಳೆಯ ರೀತಿಯಲ್ಲಿರಬೇಕಲ್ಲ, ಅದಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಮಾನಸಿಕವಾದಂತಹ ಕಿರಿಕಿರಿಯ ಜೊತೆಯಲ್ಲಿ ಇಡೀ ದಿವಸ ಮುಕ್ತಾಯವಾಗುತ್ತೆ. ಪ್ರಯೋಜನ ಏನಾಯಿತು? ಇಡೀ ದಿನ ವ್ಯರ್ಥವಾದ ಹಾಗಾಯಿತು. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂಬುವ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಕರ ರಾಶಿ ಸಮಾಜದಲ್ಲಿ ಹೆಸರನ್ನು ಕೆಡಿಸ್ಕೊಳ್ತಕ್ಕಂತಹ ಸಂದರ್ಭಗಳು ಹೆಚ್ಚಾಗಿದೆ. ಹಾಗಾಗಿ ಜಾಗ್ರತೆ, ಮುನ್ನೆಚ್ಚರಿಕೆ, ಮಾತನ್ನು ಆಡುವಾಗ ವಿವೇಕ, ಇವೆಲ್ಲವೂ ಕೂಡ ಸರಿಯಾದಂತಹ ರೀತಿಯಲ್ಲಿ ಕೆಲಸ ಮಾಡಲೇಬೇಕಾಗತ್ತೆ. ಅತಿಯಾದಂತಹ ನಂಬಿಕೆ, ವಿಶ್ವಾಸ ನಿಮಗೆ ತೊಂದರೆಯನ್ನು ಮಾಡುತ್ತೆ. ಯಾವುದೋ ಒಬ್ಬ ವ್ಯಕ್ತಿಯನ್ನು ಅತಿಯಾಗಿ ನಂಬ್ತೀರಿ, ಅತಿಯಾದಂತಹ ವಿಶ್ವಾಸವನ್ನು ಇಟ್ಕೊಳ್ತೀರಿ, ಅಷ್ಟೊಂದು ಸಲಿಗೆಯನ್ನು ಕೊಡ್ತೀರಿ, ಆ ವ್ಯಕ್ತಿಯೇ ತೊಂದರೆಯನ್ನು ಮಾಡುವಂಥದ್ದಾಗತ್ತೆ. ನಿಮ್ಮ ಅಭಿವೃದ್ಧಿಯನ್ನು, ನಿಮ್ಮ ಬೆಳವಣಿಗೆಯನ್ನು, ನಿಮ್ಮ ಅಭ್ಯುದಯವನ್ನು ಸಹಿಸದೇ ಇರತಕ್ಕಂಥವರು ನಿಮಗೆ ವಿರುದ್ಧವಾದಂತಹ ಕೆಲವು ಷಡ್ಯಂತ್ರಗಳನ್ನು, ಕುತಂತ್ರಗಳನ್ನು ಮಾಡ್ತಾರೆ ಅನ್ನುವಂಥದ್ದು. ಹಳೆಯ ವಿಚಾರಗಳು ನ್ಯಾಯಾಲಯದ ಮುಂದೆ ಬಂದು ನಿಮಗೆ ಹಿನ್ನಡೆಯಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಪರೀಕ್ಷಾ ಫಲಿತಾಂಶಗಳನ್ನು ಗಮನಿಸಿದಾಗ ಅದು ನಿಮ್ಮ ಪರವಾಗಿರ್ತಕ್ಕಂತಹ ಸೂಚನೆಗಳು ಕಾಣುತ್ತೆ. ಅದು ನಿಮಗೆ ಸಮಾಧಾನ, ಸಂತೋಷವನ್ನು ಕೊಡಬಹುದು ಅನ್ನುವಂಥದ್ದು. ಶ್ರೀರಾಮಚಂದ್ರನನ್ನು ಕುರಿತು ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಫ್ ಪತಯೇ ನಮಃ ಎಂಬುದಾಗಿ 12 ಬಾರಿ ಪಠನೆ ಮಾಡಿ. ಶುಭವಾಗಿ. ಕುಂಭರಾಶಿ ನಿಮ್ಮ ಏಳಿಗೆಯನ್ನು, ನಿಮ್ಮಲ್ಲಿ ಆಗ್ತಾ ಇರತಕ್ಕಂತಹ ಆರ್ಥಿಕ ಬೆಳವಣಿಗೆಯನ್ನು, ನಿಮ್ಮ ವ್ಯಾಪಾರ ಉದ್ಯೋಗಗಳಲ್ಲಿ ಆಗುವಂತಹ ಅಭಿವೃದ್ಧಿಯನ್ನು, ಮನೆಯಲ್ಲಿ ಇರತಕ್ಕಂತಹ ಯಾವುದೋ ಒಂದು ಒಳಿತನ್ನು ಸಹಿಸದೇ ಇರತಕ್ಕಂಥವರು ನಿಮಗೆ ವಿರುದ್ಧವಾಗಿ ನಿಂತುಕೊಳ್ತಾರೆ. ಅವರ ದೃಷ್ಟಿ ನಿಮ್ಮ ಮೇಲೆ ಬೀಳುವಂಥದ್ದಾಗತ್ತೆ. ಇದನ್ನು ಗಮನಿಸ್ಕೊಳ್ಳಿ. ವೈದ್ಯರಿಗೆ ಬಿಡುವಿಲ್ಲದೆ ಇರತಕ್ಕಂತಹ ಕೈತುಂಬ ಕೆಲಸಗಳು ಬರುವಂತಹ ಸಾಧ್ಯತೆ. ಹಿಂದೆ ಯಾವುದೋ ಸಮಯದಲ್ಲಿ ಆಪರೇಷನ್ ಆಗಿದ್ದಂಥವರಿಗೆ ಮತ್ತೆ ಸ್ವಲ್ಪ ಸಮಸ್ಯೆ ಕಾಡಬಹುದು. ಸರಿಯಾಗಿ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ಜಾಗ್ರತೆಯಿಂದ, ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಹಿನ್ನಡೆ, ಜೊತೆಗೆ ಮಾನಸಿಕವಾಗಿ ಏನೋ ಬೇಸರ ಆಗ್ತಕ್ಕಂತಹ ಸಾಧ್ಯತೆ. ನಿಮಗೆ ಸಂಬಂಧಪಡದೇ ಇರತಕ್ಕಂತಹ ವಿಚಾರಗಳಿಂದ ದೂರ ಇರಿ. ಅದು ನಿಮ್ಮ ಸಮಯವನ್ನು ಅಥವಾ ಸರ್ವಸ್ವವನ್ನು ಕಿತ್ಕೊಂಡ್ಬಿಡುತ್ತೆ. ಅದರ ಬಗ್ಗೆ ಗಮನ ಇರಬೇಕಾದಂಥದ್ದು. ಅನಗತ್ಯವಾದಂತಹ ವಿಚಾರಗಳನ್ನು ಚಿಂತನೆ ಮಾಡಿ 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 ನೀವೂ ಕೂಡ ಬೇಡದೇ ಇರುವಂತಹ ವಿಚಾರಗಳಲ್ಲಿ ಮಗ್ನರಾಗುವಂಥದ್ದಾಗತ್ತೆ. ಷೇರು ಮಾರುಕಟ್ಟೆಯಲ್ಲಿ ವಹಿವಾಟನ್ನು ಮಾಡುವ ಸಾಧ್ಯತೆ ಇದೆ. ಆದರೆ ಹೂಡಿಕೆಯನ್ನು, ಹಣ ಹೂಡಿಕೆಯನ್ನು, ಇನ್ವೆಸ್ಟ್ಮೆಂಟನ್ನು ಮುಂದಕ್ಕೆ ಹಾಕಿದರೆ ಬಹಳ ಒಳ್ಳೆಯದು ಅನ್ನುವಂಥದ್ದು ಸಲಹೆ. ಅಮೃತ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಕೆಲಸದ ಒತ್ತಡದಿಂದ ಕಚೇರಿಯಲ್ಲೇ ಹೆಚ್ಚು ಸಮಯವನ್ನು ಕಳೆಯಬೇಕಾದಂತಹ ಸಂದರ್ಭಗಳು ಒದಗಿ ಬರಬಹುದು. ಕೆಲಸದ ಒತ್ತಡ ಹೆಚ್ಚಾಗಬಹುದು. ನಿಮ್ಮ ಸಂಶೋಧನೆ, ನಿಮ್ಮ ಸಾಧನೆ ಸಮಾಜದಲ್ಲಿ ಆಕರ್ಷಣೀಯವಾಗಿರತಕ್ಕಂಥದ್ದು. ನೀವು ಮಾಡುವಂತಹ ಕೆಲಸವನ್ನು ಸಮಾಜದಲ್ಲಿ ಕೆಲವರು ಒಪ್ಪಿಕೊಂಡು ಅದಕ್ಕೆ ಮೆಚ್ಚುಗೆಯನ್ನು ಹೇಳ್ತಕ್ಕಂತಹ ಸಾಧ್ಯತೆ ಇರುವಂಥದ್ದಾಗುತ್ತೆ. ಮನೆಯಲ್ಲಿ ಏನೋ ಒಂದು ರೀತಿಯ ಅಸಮಾಧಾನ, ಅಂದರೆ ಮನೆಗೆ ನಾನು ಹೋಗೋಕ್ಕಾಗಲ್ಲ ಅಂತನೋ, ಅಥವಾ
ಮನೆಯ ಸದಸ್ಯರ ಜೊತೆಯಲ್ಲಿ ಕಾಲವನ್ನು ಕಳೆಯೋದಕ್ಕಾಗಲ್ಲ ಅಂತಲೋ ಅಥವಾ ಬೇರೆ ಇನ್ಯಾವುದಾದ್ರೂ ವೈಯಕ್ತಿಕವಾದಂತಹ ವಿಚಾರಗಳಿಂದ ಮಾನಸಿಕವಾದಂತಹ ವೇದನೆ ಅಂದರೆ ಬೇಸರ ನೋವು ಅನ್ನುವಂಥದ್ದಾಗತ್ತೆ. ಸ್ವಾಭಿಮಾನಕ್ಕೆ ಧಕ್ಕೆ ಬರತಕ್ಕಂತಹ ಯಾವುದೇ ಸಂದರ್ಭ ಬಂದರೂ ಕೂಡ ಅದನ್ನು ವಿಶೇಷವಾಗಿ ಗಮನಿಸಬೇಕಾದಂಥದ್ದು. ವಿಜ್ಞಾನ ಮತ್ತು ತಂತ್ರಜ್ಞಾನ ಇದರಲ್ಲಿ ಪರಿಣಿತಿ ಇರತಕ್ಕಂಥವ್ರಿಗೆ ಪುರಸ್ಕಾರ ಗೌರವಗಳು ಸಿಕ್ಕುವಂಥದ್ದಾಗತ್ತೆ. ದೀರ್ಘಕಾಲದ ರೋಗಗಳು ಉಲ್ಬಣವಾಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಪರಮೇಶ್ವರಿಯನ್ನು ಜಗನ್ಮಾತೆಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ಜಗನ್ಮಾತೆ ನಿಮ್ಮ ಎಲ್ಲ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡಿ ನಿಮಗೆ ಶುಭವನ್ನು ರಕ್ಷಣೆಯನ್ನು ಸದಾಕಾಲ ನೀಡಲಿ. ಶುಭವಾಗಿ.